ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನಕ್ಕೆ ಬೆಳಗಿನ ಜಾವದಲ್ಲಿ ಕೂಡಿ ಬರುವುದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ನಾವು ಅನೇಕ ದಿವಸಗಳಿಂದ ಒಂದು ವಿಚಾರ ಬಗ್ಗೆ ಧ್ಯಾನ ಮಾಡುತ್ತಿದೆ. ಏನದು? ಮರಣಕರವಲ್ಲದ ಪಾಪ, ಮರಣಕರವಾದ ಪಾಪ ಅದು ಯಾಕಂತ ಈಗ ಬಾಲ ಸಿಕ್ಕಿದೆ, ತಲೆ ಹುಡ್ಕೋಬೇಕಾಗಿದೆ. ಇಲಿದು ಬಾಲ ಸಿಕ್ಕಿದೆ, ತಲೆ ಹುಡುಕ್ಬೇಕು. ತಲೆ ಹುಡುಕಿದ್ರೆ ಮಾತ್ರನೇ ಸಂಪೂರ್ಣ ಇಲಿ ಹಿಡಿದಂಗೆ. ಇಲ್ಲ ಅಂತಂದ್ರೆ ಬಾಲ ಮಾತ್ರ ಕೈಗಿರುತ್ತೆ, ಕಟ್ಟಾಗಿ ಕೈ ಸಿಗುತ್ತೆ ಅಷ್ಟೇ. ಅದೇ ರೀತಿಯಲ್ಲಿ ಪ್ರಾರಂಭದಲ್ಲಿ ಏನ್ ಕಲ್ತ್ವಿ ನಾವು? ದೇವರು ಯಾಕೆ ನಮಗೋಸ್ಕರ ಹಿಡಿದು ಬರ್ತಾನೆ? ಮೊದಲನೇದಾಗಿ ಕಲ್ತಿದ್ದು ದೇವರು ನಮ್ಮ ಮಧ್ಯದಲ್ಲಿ ಯಾಕೆ ಹಿಡಿದು ಬರ್ತಾನೆ. ಎರಡನೇದಾಗಿ ಕಲ್ತಿದ್ದು ಮರಣಕರವಾದ ಪಾಪ, ಮರಣಕರವಲ್ಲದ ಪಾಪ. ಮೂರನೇದಾಗಿ ಕಲ್ತಿದ್ದು ಮರಣಕರವಾದ ಪಾಪ. ನಾಲ್ಕನೇದ ಕಲ್ತಿದ್ದು ದೇವರು ಪಾಪ ಮಾಡುವವರನ್ನ ಯಾವ ರೀತಿಯಲ್ಲಿ ತಪ್ಪಿಸುತ್ತಾನೆ. ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ತಡೆಯುತ್ತಾನೆ. ಯಾರನ್ನ ಪಾಪ ಮಾಡೋದ್ರಲ್ಲಿ ತಡೆದ ನಿನ್ನೆ ದಿವಸ ನಾವು ಕಲ್ತ್ಕೊಂಡು ದಾವೀದನನ್ನ ಪಾಪ ಮಾಡುವುದರನ್ನ ಕಳಿಸಿದ. ಯಾರನ್ನ ನಾಶ ಮಾಡೋದಕ್ಕೆ ದಾವೀದ ಹೊರಟಿದ್ದ? ನಾಬಾಲನನ್ನ ನಾಶ ಮಾಡುವುದಕ್ಕೆ ಹೊರಟಿದ್ದ. ನಾಬಾಲನನ್ನ ನೋಡೋದಾದ್ರೆ ಅವನು ಯಾವುದೇ ದುಷ್ಕೃತ್ಯ ಮಾಡಿಲ್ಲ. ಅದ್ರ ಒಂದೇ ಏನಂತಂದ್ರೆ ಸಹಾಯ ಮಾಡಿದ್ದನ್ನ ನೆನೆಸಲಿಲ್ಲ. ಸಹಾಯ ಮಾಡಿದ್ದನ್ನ ನೆನೆಸಿದ ನಿಮಿತ್ತವಾಗಿ ದಾವೀದನ ಏನ್ ಮಾಡ್ತಾನೆ? ಅವನನ್ನ ತೆಗೆಯುವುದಕ್ಕೆ ಮುಂದೆ ಆಗ್ತಾನೆ. ಸಿಟ್ಟು ಬಂದವನನ್ನ ನಾಶ ಮಾಡೋದು, ಅವನನ್ನ ಕೊಲ್ಲುವುದಕ್ಕೆ ನಿರ್ಧಾರ ಮಾಡ್ತಾನೆ. ಆಗ ಆ ಸೇವಕನು ಮತ್ತು ಅದೇ ರೀತಿಯಲ್ಲಿ ಅಬಿಗೇಲರು ಸೇರಿ ಆ ಒಂದು ದುಷ್ಕೃತ್ಯ ನಡೆಯುವುದಕ್ಕೆ ತಡೆ ಮಾಡ್ತಾನೆ. ಈ ಸೇವಕನನ್ನ ನೋಡುವಾಗ ಅವನನ್ನ ಏನಂತ ಅನ್ಸುತ್ತೆ? ಈಸ್ ಅ ಮಸಾಲೆ ಏಜೆಂಟ್ ಅಷ್ಟೇ ಬರುತ್ತೆ. ಯಾಕೆಂತಂದ್ರೆ ಅವರು ಯಾರ ಮಧ್ಯದಲ್ಲಿದ್ದ? ನಾಬಾಲನ ಮಧ್ಯದಲ್ಲಿದ್ದ. ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದ? ಅಬಿಗೇಲಳ ಪರವಾಗಿ ಕೆಲಸ ಮಾಡ್ತಿದ್ದ. ಯಾಕಂದ್ರೆ ಅವನಿಗೂ ಬುದ್ಧಿವಂತಿಕೆ ಇತ್ತು, ಅಬಿಗೇಲಳಿಗೂ ಕೂಡ ಬುದ್ಧಿವಂತಿಕೆ ಇತ್ತು. ಒಂದು ಬುದ್ಧಿವಂತ ಸೇವಕನಿಂದ, ಬುದ್ಧಿವಂತ ಯಜಮಾನಿಯಿಂದ ಒಂದು ಒಳ್ಳೆ ಕಾರ್ಯ ನಡೆಯುತ್ತೆ ಎಂದು ನಾವು ನೋಡ್ತೀವಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ದಾವೀದನಿಂದ ಆಗುವಂತ ದುಷ್ಕೃತ್ಯವನ್ನ ತಪ್ಪಿಸಿದ್ದಾನೆ. ಇವತ್ತಿನ ದಿವಸ ಕೂಡ ನಮಗೂ ಕೂಡ ಆ ಒಂದು ಕರ್ತನ ಕೃಪೆ ಬೇಕಾಗಿದೆ. ನಾವು ಪಾಪ ಮಾಡುವುದಕ್ಕೆ ಅಥವಾ ಸೈತಾನನ ನಮ್ಮನ್ನ ಪಾಪದಲ್ಲಿ ಸಿಕ್ಕಿಸುವುದಕ್ಕೆ. ಒಂದು ವೇಳೆ ಆಲೋಚನೆ ಮಾಡ್ರಿ, ಆದಾಮನಿಗೆ ತಾನು ಪಾಪ ಮಾಡೋದಕ್ಕಿಂತ ಮುಂಚೆ ಗೊತ್ತಾಗಿದ್ದಿದ್ರೆ ಏನಾಗಿರೋದು? ಅದೇ ಏದೇನ್ ತೋಟ ಈ ಲೋಕದಲ್ಲಿರೋದು, ಅದೇ ಪರಲೋಕದ ಅನುಭವ ಅದೇ ರೀತಿ ಇರೋದು. ದೇವರ ಒಂದು ಪ್ಲಾನ್ಗಳು ಏನಿರ್ತವೋ ಮನುಷ್ಯನ ವಿಚಾರವಾಗಿ ನಮಗದನ್ನ ಆಲೋಚನೆ ಮಾಡೋದಕ್ಕೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಯಾವುದು ಪರಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿದೆಯೋ ಅದು ಆ ರಾಜ್ಯವು ಈ ಲೋಕದಲ್ಲೂ ಕೂಡ ಆವಾಗಲೇ ಸ್ಥಾಪಿಸಲ್ಪಟ್ಟಿರುವುದು. ಹಲ್ಲೆಲೂಯಾ. ಅಂದ್ರೆ ನಮ್ಮ ಶತ್ರುವಾದ ಸೈತಾನನು ನಮ್ಮ ಒಂದು ತಲೆಮಾರನ್ನ ನಾವು ದೇವರು ನಮ್ಮನ್ನ ಇಷ್ಟಪಟ್ಟನು, ದೇವರನ್ನ ನಾವು ಇಷ್ಟಪಟ್ಟೆವು. ಈ ಒಂದು ಕಾರಣಕ್ಕಾಗಿ ಇವರ ಇಷ್ಟಗಳನ್ನ, ಇವರ ನಿಕಟತೆಯನ್ನ ತುಂಡು ಮಾಡಬೇಕು ಅಥವಾ ಬೇರೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಮನುಷ್ಯನನ್ನ ಮತ್ತು ದೇವರ ಮಧ್ಯದಲ್ಲಿ ಒಂದು ಪಾಪ ಎಂಬ ಗೋಡೆಯನ್ನು ತಂದನು. ಇವತ್ತಿನ ದಿವಸ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಒಪ್ಪಿಸೋಣ. ಒಂದು ವೇಳೆ ಆ ಗೋಡೆ ನಿಮ್ಮ ಮಧ್ಯದಲ್ಲಿ ಇರುವುದಾದರೆ ಏನೂ ಆಗೋದಿಲ್ಲ, ಯಾವ ಒಳ್ಳೆ ಕಾರ್ಯವೂ ಆಗೋದಿಲ್ಲ. ಈ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅಂತ ಹೇಳ್ತಾರೆ ನೋಡಿ, ಎಷ್ಟೇ ಆಗೋದು. ಕೈಗೆ ಬರುತ್ತೆ, ಬಾಯಿಗೆ ಬರೋದಿಲ್ಲ. ಅದನ್ನ ಅನುಭವಿಸುವುದಕ್ಕಾಗೋದಿಲ್ಲ, ಅದನ್ನ ಆಸ್ವಾದಿಸುವುದಕ್ಕಾಗೋದಿಲ್ಲ. ಆಶೀರ್ವಾದವನ್ನು ನಾವು ಮಾತ್ರವಲ್ಲ, ನಮ್ಮ ತಲೆಮಾರು ಕಣ್ಣಿನಿಂದ ನೋಡೋದಕ್ಕಾಗೋದಿಲ್ಲ. ನಮ್ಮ ತಲೆಮಾರು ಕಣ್ಣಿನಿಂದ ನೋಡೋದಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ನಮಗೆ ಪ್ರಾಮುಖ್ಯ ಏನು ಗೊತ್ತಾ? ನಮ್ಮ ತಲೆಮಾರು. ನಾವೇಗೋ ಜೀವಿಸಿಯನ್ನು ಸತ್ತು ಮಣ್ಣು ಆಗಿ ಹೋಗ್ತೀವಿ. ಆದ್ರೆ ನಮ್ಮ ನಂತರ ಇರುವಂತಹ ತಲೆಮಾರು, ನಮ್ಮ ಮಕ್ಕಳು ಆ ಕಷ್ಟವನ್ನ ಅನುಭವಿಸುವಾಗ ಅದನ್ನ ಸಹಿಸಿಕೊಳ್ಳುವುದಕ್ಕೆ ಯಾವ ತಂದೆ ತಾಯಿಗೂ ಆಗೋದಿಲ್ಲ. ಅದಕ್ಕೆ ಒಂದನ್ನು ತಿಳಿದುಕೊಂಡ್ರೆ, ನಮ್ಮ ಯಾವ ಕೃತ್ಯಗಳು, ಒಳ್ಳೆ ಕೃತ್ಯಗಳು, ಯಾವ ರೀತಿಯಲ್ಲಿ ನಮ್ಮ ಹಣಗಳು ಡೆಬಿಟ್ ಕ್ರೆಡಿಟ್ ಆಗ್ತಾ ಇರ್ತವೋ ಬ್ಯಾಂಕ್ ಅಕೌಂಟ್ ಅಲ್ಲಿ, ಅದೇ ರೀತಿಯಲ್ಲಿ ನಾವು ಮಾಡಿದ ಕೃತ್ಯಗಳು ಕೂಡ ಕರ್ತನ ಅಕೌಂಟ್ ಅಲ್ಲಿ, ನಮ್ಮ ಅಕೌಂಟ್ ಅಲ್ಲಿ ಅದು ಡೆಬಿಟ್ ಕ್ರೆಡಿಟ್ ಆಗ್ತಾನೆ ಇರುತ್ತೆ.
ನಾವು ಒಳ್ಳೆ ಕೆಲಸ ಮಾಡಿದಾಗ ಕ್ರೆಡಿಟ್ ಆಗುತ್ತೆ, ಕೆಟ್ಟ ಕೆಲಸ ಮಾಡಿದಾಗ ಡೆಬಿಟ್ ಆಗುತ್ತೆ. ಎಷ್ಟು ಜನರದ್ದು ಬ್ಯಾಲೆನ್ಸ್ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಕರ್ತನ ಸನ್ನಿಧಾನ ಮೊಣಕಾಲೂರಿ ಉಪವಾಸ ಸಂದರ್ಭದಲ್ಲಿ ಕೇಳ್ಕೊಳ್ರಿ, ನಮ್ ಬ್ಯಾಲೆನ್ಸ್ ಎಷ್ಟಪ್ಪ ಇದೆ, ಎಷ್ಟು ಉಳಿದಿದೆ, ಮೈನಸ್ ಹೋಗಿದೆಯಾ, ಫೈನ್ ಬಿದ್ದಿದೆಯಾ, ಪ್ಲಸ್ ಅಲ್ಲಿ ಇದೆಯಾ ಅನ್ನೋದನ್ನ ನೀವೇ ಕೇಳ್ಕೋಬೇಕು. ಯಾರು ಬೇಕಾದ್ರೆ ಈ ವಿಚಾರವನ್ನ ದೇವರು ಇನ್ನೊಬ್ಬರಿಗೆ ಹೇಳ್ಕೊಡೋದು, ತನ್ನ ಮಕ್ಕಳಿಗೆ ವೈಯಕ್ತಿಕವಾಗಿ ಆತನ ಹೇಳ್ಕೊಡುವ ಆತನ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಧ್ಯಾನ ಮಾಡಿರ್ಲಿಕ್ಕೆ ಹೋಗ್ತಿರುವಂತ ವಿಚಾರ, ಕರ್ತನು ನಮ್ಮನ್ನ ಪಾಪ ಮಾಡೋದ್ರಿಂದ ಕಾಪಾಡ್ತಾನೆ. ಆದ್ರೆ ಯಾರನ್ನು ಕಾಪಾಡ್ತಾನೆ? ಕಳ್ತನ ಮಾಡೋದಕ್ಕೆ ಹೊರಟಿದ್ದಾನೆ, ದೊಡ್ಡ ಕಳ್ಳ ಇವನು. ಆಗಷ್ಟೇ ಒಂದು ಕೃತ್ಯ ಮುಗಿಸಿ ಆಗಷ್ಟೇ ಜೈಲಿನಿಂದ ಹೊರಗಡೆ ಬಂದಿದ್ದಾನೆ. ಇನ್ನೊಂದು ಕಳ್ತನ ಮಾಡ್ಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡ್ತಾ ಇದ್ದಾನೆ. ಪ್ಲಾನ್ ಮಾಡಿ ಹೋಗಿ ಕಳ್ತನ ಮಾಡುವಾಗ ದೇವರು ತಡಿತಾನ ಅವನನ್ನು. ಅನೇಕ ಹೆಣ್ಣು ಮಕ್ಕಳ ಜೀವಿತವನ್ನ ಹಾಳು ಮಾಡಿದ್ದಾನೆ. ಈಗ ಇನ್ನೊಂದು ಹೆಣ್ಣು ಮಗಳ ಜೀವನವನ್ನ ಹಾಳು ಮಾಡೋದಕ್ಕೆ ಅಂತ ಹೊರಟಿದ್ದಾನೆ. ಅವನನ್ನ ದೇವರು ತಡಿತಾನೆ. ಅನೇಕ ಸುಳ್ಳುಗಳನ್ನ ಹೇಳಿ ಅನೇಕ ಅಕ್ರಮಗಳನ್ನ ಮಾಡಿದ್ದಾನೆ. ಈಗ ಇನ್ನೊಂದು ಅಕ್ರಮನ್ನ ಮಾಡೋದಕ್ಕೆ ಹೊರಟಿದ್ದಾನೆ, ಅವನನ್ನು ತಡಿತಾನೆ. ಹಾಗಾದ್ರೆ ಯಾರನ್ನ ತಡಿತಾನೆ? ಯಾರನ್ನ ಕರ್ತನ ಪಾಪ ಮಾಡುವುದರಿಂದ ತಡಿತಾನೆ? ನೀತಿವಂತರ ಅದಕ್ಕೆ ಸ್ಕ್ರಿಪ್ಚರ್ ಪ್ರೂಫ್ ಏನಾದ್ರು ಯಾವ್ದಾದ್ರು ನಿದರ್ಶನ ನಮಗೆ ಗೊತ್ತಿಲ್ಲ. ಅದು ಕರೆಕ್ಟ್, ನೀತಿವಂತರ. ಇನ್ನು ನೀತಿವಂತರಿಗಿಂತ ಇನ್ನೊಂದು ವರ್ಡ್ ಇದೆ. ನೀತಿವಂತರು ಕೆಲವರು ಕೂಡ ಬಿದ್ದೋಗಿರೋರು ಇದ್ದಾರೆ. ಪಾಪಗಳನ್ನು ಒಪ್ಪಿಕೊಂಡು ಮಾನಸಾಂತರ ಮಾಡಿ, ಅದಕ್ಕಿಂತ ಡೀಪ್ ಆಗಿರೋ ಇನ್ನೂ ವಿಚಾರ. ಅವ್ರನ್ನ ಡೈರೆಕ್ಟ್ ಆಗಿ ದೇವರು ಕಾಪಾಡ್ತಾರೆ, ಅವ್ರನ್ನ ರಕ್ಷಣೆ ಮಾಡ್ತಾರೆ, ಅವ್ರ ಸುತ್ತಲೂ ಬೆಂಕಿ ಬೇಲಿ ಹಾಕ್ತಾನೆ, ಅವರ ರಕ್ತ ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ಅವ್ರನ್ನ ಯಾವ ಇಕ್ಕಟ್ಟಲ್ಲಿ ಸಿಕ್ಕಾಕ್ತಾರೆ, ಸುತ್ತಲಿರೋರು ಬೀಳ್ತಾರೆ, ಅವ್ರು ಬೀಳೋದಿಲ್ಲ. ಅವರನ್ನ ಕರ್ಕೊಂಡೋದವ್ರು ಬೀಳ್ತಾರೆ, ಅವ್ರು ಬೀಳೋದಿಲ್ಲ. ಅವರನ್ನ ಆ ಒಂದು ತಪ್ಪಾದ ಮಾರ್ಗದಲ್ಲಿ ಲೀಡ್ ಮಾಡಿದವರು ಬೀಳ್ತಾರೆ, ಆದ್ರೆ ಅವ್ರು ಬೀಳೋದಿಲ್ಲ. ಪರಿಶುದ್ಧ ಜೀವಿತ ನಡೆದವರನ್ನ ದೇವರ ದರ್ಶನನೇ ಕಾಣ್ತಾರೆ. ಅವ್ರು ಇನ್ನೂ ಹತ್ರ ಇರೋನು, ಅವನು ಇನ್ನೂ ಹತ್ರ ಇದು ಈ ಡಿಗ್ರಿಗೆ ಬಂದವನಲ್ಲ, ಅವ್ರು ಇನ್ನೂ ಹತ್ರ ಇರೋನು. ಆದಿಕಾಂಡ 20ನೇ ಅಧ್ಯಾಯಕ್ಕೆ ಹೋಗೋಣ. ಆದಿಕಾಂಡ 20ನೇ ಅಧ್ಯಾಯಕ್ಕೆ ಹೋಗೋಣ. ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ವಾಕ್ಯವನ್ನು ಧ್ಯಾನ ಮಾಡ್ಕೊಳ್ತೀವಿ. ಹಲ್ಲೆಲೂಯಾ. ಯಾಕಂದ್ರೆ ಕರ್ತನು ಕೆಲವರನ್ನ ಪಾಪ ಮಾಡೋದ್ರಿಂದ ಕಾಪಾಡ್ತಾನೆ. ಯಾವಾಗ ನೋಡುವಾಗ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಯಾರ ಅವನ ಹೆಸರು? ಅವನ ಹೆಸರು ಅಬಿಮೆಲೆಕ. ಅಬಿಮೆಲೆಕನೆಂಬ ಯಾವ ಒಂದು ಜಾಗದ ರಾಜ ಆಗಿದ್ದಾನೆ ಅವನು? ಗೆರಾರ್ ಎಂಬ ಸ್ಥಳದ ರಾಜನಾಗಿದ್ದಾನೆ. ಇವನ ಒಂದು ಸ್ಥಳಕ್ಕೆ ಯಾರು ಬರ್ತಾ ಇದ್ದಾನೆ? ಅಬ್ರಹಾಮನು ಮತ್ತೆ ಸಾರಳು ಬರ್ತಾ ಇದ್ದಾನೆ. ಅಬ್ರಹಾಮನಿಗೆ ಟೆನ್ಷನ್ ಏನಂತಂದ್ರೆ ಸೌಂದರ್ಯವತಿಯಾದ ಹೆಣ್ಣು. ಯಾವ್ದು ಅಮೂಲ್ಯವಾಗಿರ್ತೀವಿ ನೋಡ್ರಿ, ಅದನ್ನ ಮೇಂಟೈನ್ ಮಾಡಕ್ ಗೊತ್ತಿಲ್ಲ ಅಂತಂದ್ರೆ ನಮ್ಗೆ ಇರಬಾರ್ದು. ಯಾವ್ದು ಸೌಂದರ್ಯವಾಗಿ ಹೆಚ್ಚು ಅದು ನಮ್ಗೆ ಮೇಂಟೈನ್ ಮಾಡಕ್ ಗೊತ್ತಿಲ್ಲ ಅಂದ್ರೆ ಅದನ್ನ ಬಯಸ್ಬಾರ್ದು. ಒಂದು ಸಲ ಅದು ನಿನ್ ಕೈಗೆ ಬಂದಂತಂದ್ರೆ ಅದನ್ನ ನೀನು ಯಾವುದೇ ಕಾರಣಕ್ಕೂ ಬ್ಯೂರಲ್ಲಿ ಇಟ್ಟು ಕ್ಲೋಸ್ ಮಾಡಕ್ ಆಗೋದಿಲ್ಲ. ಹೆಣ್ತಿನ ಚೆನ್ನಾಗಿದ್ದಾಳೆ, ಹೊರಗಡೆ ಬರೋದು ಬೇಡ, ಯಾರು ನೋಡೋದು ಬೇಡ ಅಂದ್ರೆ ಬಾಗ್ಲಾಕ್ ಹೊರಗಡೆ ಆಗುತ್ತೆ. ನೀನ್ ಗಂಡನಿಗಿಂತ ಏನಾಗುತ್ತೆ, ನೀನ್ ಜೈಲರ್ ಆಗಿರ್ತೀಯ. ಅವನಿಗೆ ಕೆಲವು ಗಂಡನಿಗಿಂತ ಹೆಚ್ಚಾಗಿ ಜೈಲರ್ಗಳ ರೀತಿಯಲ್ಲಿ ವರ್ತಿಸೋರಿದ್ದಾರೆ. ಹೆಣ್ತಿನ ಯಾರು ತಗೊಂಡು ಹೋಗ್ತಾರಪ್ಪ, ಯಾರು ಹೊಚ್ಕೊಂಡು ಹೋಗ್ತಾರೆ, ಯಾರು ಕಣ್ಣ ಹಾಕ್ತಾರೆ, ಯಾರು ಇದು ಮಾಡ್ತಾರೆ, ಯಾರು ಬಂದು ಏನ್ ಮಾತಾಡ್ತಾರೆ. ಯಾಕಂದ್ರೆ ಸ್ವಾಭಾವಿಕವಾಗಿ ನಡೆಯುತ್ತೆ. ಯಾಕಂದ್ರೆ ಸೌಂದರ್ಯವತಿ ಹೆಂಡತಿ ನಿಂತ್ರೆ ಸಾಕು, ಹಾಗೇನ್ ಮಾಡೋದು ಬೇಡ, ಹಾಗೆ ಎಲ್ಲರನ್ನ ಆಕರ್ಷಣೆ ಮಾಡ್ತಾಳೆ ಅಂತ ಅನ್ಕೊಂಡು. ಅದಕ್ಕೆ ಲೋಕದಲ್ಲಿರುವಂತ ನಮ್ಮ ಮೆಂಟಾಲಿಟಿ ಇತ್ತು, ಸೌಂದರ್ಯವತಿಯಾದ ಹೆಂಡತಿಯನ್ನ ಮದುವೆ ಆಗುತ್ತೆ. ಸೌಂದರ್ಯವತಿಯಾದ ಹೆಂಡತಿಯನ್ನ ಅಥವಾ ಗಂಡನನ್ನ, ಹ್ಯಾಂಡ್ಸಮ್ ಆಗಿರುವ ಗಂಡನನ್ನ ನೀನು ಮದುವೆ ಆದ್ರೆ ನಿನಗೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ಗೊತ್ತಿರಬೇಕು. ಇನ್ನೊಂದು ಅರ್ಥದಲ್ಲಿ ಹೇಳಿದ್ರೆ ಮೇಂಟೈನ್ ಮಾಡೋದು ಕಷ್ಟ. ಯಾರಿಗಾದ್ರೂ ಒಂದು ಆ ತಾಕತ್ತಿದೆಯಾ, ನಾನು ಮಿಸ್ ಇಂಡಿಯಾನ ಮದುವೆ ಮಾಡಿ ಮೇಂಟೈನ್ ಮಾಡ್ತೀನಿ ಅಂತ ಅನ್ಕೊಂಡು ತಾಕತ್ತಿದೆಯಾ? ನೋಡ್ತಾರೆ ಅಷ್ಟೇ.
ಮದುವೆ ಆಗೋದಿಲ್ಲ. ಅಯ್ಯೋ ಆಗಲ್ಲ, ಆಗೋದಿಲ್ಲ, ಮೈಂಟೈನ್ ಮಾಡೋಕ್ಕಾಗುತ್ತೆ. ಅವಳಿಗೆ ತಿನ್ಸಕ್ ಆಗುತ್ತಾ, ಅವಳಿಗೆ ಫುಡ್ ಕೊಡಕ್ ಆಗುತ್ತಾ, ಅವಳಿಗೆ ಡ್ರೆಸ್ ಆಗುತ್ತಾ, ಅವಳಿಗೆ ಮೇಕಪ್ ಕೊಡಕ್ ಆಗುತ್ತಾ, ಅವಳಿಗೆ ಡ್ರೆಸ್ ಆಗುತ್ತಾ, ಅವಳಿಗೆ ಚಪ್ಪಲಿ ಇದ್ಬೇಡ ಚಪ್ಪಲಿ ಕೊಡ್ಸಕ್ ಆಗುತ್ತಾ? ಆಗಲ್ಲ. ಅದಕ್ಕೆ ಹುಡುಗರು ಒಂದನ್ನು ನೆನಪಿಡ್ಬೇಕು, ಸೌಂದರ್ಯವತಿಯಾದ ಹೆಣ್ಣನ್ನ ನೀನು ಹುಡುಕ್ತಾ ಇದೆಯಲ್ಲ, ಅವಳು ಒಳ್ಳೆ ಸ್ಥಾನದಿಂದ ಬರಬೇಕು ಅಂತ ಅನ್ಕೊಂಡು ಹುಡುಕ್ತಾ ಇದೆಯಲ್ಲ, ಹುಡುಕೋಳು ಅವಳು ಹಂಗೆ ಆಡ್ತಾಳೆ ಬಂದು. ಮತ್ತೆ ಯಾರು ಮನೆ ಕೆಲಸವನ್ನು ಯಾರು ಮಾಡ್ಬೇಕು? ನೆನಪಿರ್ಲಿ. ಅದು ಈಗ ಅನ್ಸುತ್ತೆ, ಇವ್ರು ಹೇಳೋದು ಏನು ದೊಡ್ಡ ಇದ್ರಂಗೆ ಹೇಳ್ತಿದ್ದಾರೆ ಅಂತ ಅನ್ಕೊಂಡು. ಅನುಭವ ಇದ್ದವರು ಹೇಳ್ತಾ ಇದಾರೆ, ತಿಳ್ಕೊಳ್ಳಿ. ಆಯ್ತಾ? ಹೆಣ್ಮಕ್ಳ ಕಥೆ ಏನಂದ್ರೆ ನಮ್ಗೆ ಗೊತ್ತಿದೆ. ಲೋಕದಲ್ಲಿರೋದ ಹೆಣ್ಮಕ್ಳ ಕಥೆ ಅಂತ ಗೊತ್ತಿದೆ. ಹೆಂಗೆ ಕಾರ್ಗಳು ಚೇಂಜ್ ಆಗ್ತವೆ, ಹೆಂಗೆ ಡ್ರೆಸ್ಗಳು ಚೇಂಜ್ ಆಗ್ತವೆ, ಹೆಂಗೆ ಚಪ್ಪಲಿಗಳು ಚೇಂಜ್ ಆಗ್ತವೆ, ಹೆಂಗೆ ಒಂದ್ ಬಸ್ಸಿಂದ ಒಂದು ಬಸ್ ಚೇಂಜ್ ಆಗುತ್ತೆ, ಎಲ್ಲವೂ. ಅದಕ್ಕೋಸ್ಕರವಾಗಿ ನಾವು ಹುಡುಗರು ದಡ್ರು ಏನಂತಂದ್ರೆ ಸೌಂದರ್ಯ ನೋಡ್ಬೇಕು, ಚಂದ ಇರಬೇಕು. ಏನ್ ಹೇಳ್ಸಕ್ಕೆ? ಫ್ರೆಂಡಿಗೆ ತೋರ್ಸಕ್ಕೆ. ನನ್ನ ಹೆಂಡತಿಯಿಂದ ಅವನು ಸರಿಯಾದ್ರೆ ಪರವಾಗಿಲ್ಲ, ಅವನು ಕರೆಕ್ಟಾಗಿ ನೋಡ್ತಾನೆ, ಕರೆಕ್ಟಾಗಿ ನೋಡಿ ಕರೆಕ್ಟಾಗಿ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಇವನ್ ಅಭಿಮೇಲಕನ ನಿಮ್ಮ ಜೀವನದಲ್ಲಿ ಅಭಿಮೇಲಕನ ಬರ್ಬೇಕಾ? ಅಬ್ರಾಹ್ಮನ ರೀತಿಯಲ್ಲಿ ಸೌಂದರ್ಯವಾದ ಹೆಣ್ಣು ಇರ್ಬೇಕು, ನಿಮ್ಗೆ ಹೆಂಡತಿ ಇರ್ಬೇಕು. ಇಲ್ಲ ಅಂತಂದ್ರೆ ದೇವರಲ್ಲಿ ಗುಣವತಿಯಾದ ಹೆಣ್ಣನ್ನ ಮದುವೆ ಆಗಿರ್ಬೇಕು. ನಾನು ಕುಟುಂಬಸ್ಥರಿಗೂ ಕೂಡ ನಾ ಹೇಳೋದ್ರೆ, ಸೌಂದರ್ಯ ಬ್ಯಾಕ್ ಗ್ರೌಂಡ್ ನೋಡ್ಕೊಂಡು ನಾವು ಮದುವೆ ಆಗಿದ್ರೆ ಅವಳು ಮನೆಯಲ್ಲಿ ಬಂದು ಕೆಲಸ ಮಾಡಲ್ಲ, ಅವಳು ಚೇರ್ ಹಾಕೊಂಡು ಕುತ್ಕೋತಾರೆ, ನಾವು ಕೆಲಸ ಮಾಡಿ. ಆ ಪ್ರೋಗ್ರಾಮ್ ಇದ್ರೆ ಖಂಡಿತವಾಗಿ ಮಾಡ್ರಿ. ವೃದ್ಧಾಪ್ಯದಲ್ಲಿ ಅತ್ತೆ ಮಾವನನ್ನು ನೋಡಬೇಕು ಅಂತಂದ್ರೆ ಗುಣವತಿಯಾದ ಸತಿಯನ್ನು ನಿಮ್ಮ ಮಗಳಿಗೋ ಹುಡುಕುವವರಾಗಿರಿ. ಹಲ್ಲೆಲೂಯಾ. ನಮ್ಮ ಮಕ್ಕಳು ಚಿಕ್ಕ ವಯಸ್ಸಲ್ವಾ, ಯಾಕೆ ಈಗ ಆಲೋಚನೆ ಮಾಡ್ಬೇಕು ಅಂತ ಅನ್ಕೋಬಹುದು. ಆದ್ರೆ ಒಂದನ್ನು ಹೇಳ್ತೀನಿ ಬೇರೆ, ಈಗಲೇ ನಿಮ್ಮ ಆ ವಿಚಾರದ ಬಗ್ಗೆ ನಿಮ್ಮ ಒಂದು ಆಲೋಚನೆ ಇರಲಿ. ಯಾಕಂತಂದ್ರೆ ಒಬ್ಬ ಮನುಷ್ಯನಿಗೆ ಅಗತ್ಯ ಆಗಬೇಕು ಗೊತ್ತಾ? ವೃದ್ಧಾಪ್ಯದಲ್ಲಿ ಬೇಕು. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ಭಯಭಕ್ತಿ ಉಳ್ಳಂತ ಮಕ್ಕಳನ್ನ ನಾವು ಮದುವೆ ಮಾಡಿಕೊಂಡು ಹುಡುಗ ಕರ್ಕೊಂಡು ಬಂದ್ರೆ, ಅದೇ ರೀತಿಯಲ್ಲಿ ಕುಟುಂಬ ಕರ್ಕೊಂಡು ಬಂದ್ರೆ ಆ ಮನೆ ಸಮಾಧಾನದಿಂದ ಕೂಡಿರುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ಅವಳಿಗೆ ದೇವ ಭಯ ಇರುತ್ತೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡುವಾಗ ಅವಳನ್ನ ನೀಟಾದ ಮಾರ್ಗದಲ್ಲಿ ಕರ್ತನು ನಡೆಸುವಾದನಾಗಿದ್ರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ನಮ್ಮ ಫ್ಯಾಮಿಲಿಯಲ್ಲಿ ಅಕ್ಷರ ನಾನು ಹೆಸರೇ ಹೇಳ್ತೀನಿ, ಬೇಕಾದ್ರೆ ಆಕೆ ಕೇಳ್ಕೊಳ್ಳ. ಏನ್ ಕೇಳ್ಕೊಳ್ಳು ಗೊತ್ತಾ? ನಾನು ಒಂದು ವೇಳೆ 50% ದೇವರ ವಾಕ್ಯದಲ್ಲಿ ಇರೋದಾದ್ರೆ ನನ್ನ ಗಂಡ 60-70% ದೇವರಲ್ಲಿ ಇರಬೇಕು. ಎಂತ ಪ್ರಾರ್ಥನೆ ಅಲ್ವಾ? ಏನನ್ನು ಕೇಳಿಲ್ಲ. ಈಗ ನೋಡುವಾಗ ಎಂತ ಗಂಡನನ್ನ ಆಕೆಗೆ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಅವಾಗ ಮದುವೆ ಆಗುವಾಗ ಏನೂ ಇರ್ಲಿಲ್ಲ. ಈಗ ಕರ್ತನ ಸಮಾಧಾನವನ್ನ ಆಕೆ ಕುಟುಂಬದಲ್ಲಿ ಒಂದು ಸ್ಥಿತಿಯಿಂದ ಒಂದು ಸ್ಥಿತಿಯ ಮೇಲಕ್ಕೆ ಅವರ ಕುಟುಂಬವನ್ನು ತಂದಿದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಅದಕ್ಕೋಸ್ಕರ ಅಮೂಲ್ಯವಾಗಿದ್ದು ಏನೇ ನಮ್ಮ ಬಳಿ ಇದ್ದರೂ ಕೂಡ ನಮಗದನ್ನ ಮೇಂಟೈನ್ ಮಾಡೋದಕ್ಕೆ ಗೊತ್ತಿರಬೇಕು, ನಾವು ಅದನ್ನ ಸಂಭಾಲಿಸಬೇಕು, ನಮಗೆ ಗೊತ್ತಿರಬೇಕು. ಇಲ್ಲಿ ಅಭಿಮೇಲಕನು ಇಲ್ಲಿ ನೋಡ್ತಾ ಇದ್ದೇವೆ. ಅಭಿಮೇಲಕನ ಒಂದು ರಾಜ್ಯದ ಒಂದು ಪ್ರಾಂತದೊಳಗಡೆ ಯಾರು ಬರ್ತಾ ಇದ್ದಾರೆ? ಅಬ್ರಹಾಮ ಮತ್ತು ಸಾರ ಬರ್ತಾ ಇದ್ದಾರೆ. ಆದ್ರೆ ಅಬ್ರಹಾಮ ಒಂದು ಸಾರಳ ವಿಚಾರವಾಗಿ ಏನ್ ಹೇಳ್ಕೊತಾ ಇದ್ದಾನೆ? ನನ್ನ ತಂಗಿಯಿಂದ ಅನ್ಕೊಂಡು ಹೇಳ್ತಾನೆ. ಆಕ್ಚುಲಿ ತಂಗಿನೇ, ಇನ್ನೊಬ್ಬ ತಾಯಿಯಿಂದ ಹುಟ್ಟಿದಂತ ಮಗಳು ಅವಳಾಗಿದ್ದಾರೆ. ಆಗಿರೋದ್ರಿಂದ ಇವರಿಬ್ಬರು ಮದುವೆ ಆಗ್ತಾರೆ. ರಿಲೇಷನ್ ಅಲ್ಲಿ ನೋಡುವಾಗ ತಂಗಿಯೇ ಆಗಿದ್ದಾಳೆ. ಆದ್ರೆ ನೋಡುವಾಗ ಇಲ್ಲಿ ಈ ತಂಗಿ ತಂದ್ಕೊಂಡು ಗೊತ್ತಾದ ಕೂಡಲೇ ಅಭಿಮೇಲಕನ ಏನ್ ಮಾಡ್ತಾನೆ? ಇಷ್ಟು ಸೌಂದರ್ಯವಾದ ಒಂದು ಹುಡುಗಿ ಬಂದಿದ್ದಾಳೆ ದೇಶದೊಳಗಡೆ ಅಂತ ಅಂದಾಗ ಅವನು ಕಣ್ಣಾಕ್ಲಿಲ್ಲ. ಮೊದಲನೇದ ಕಣ್ಣಾಕ್ಲಿ ಯಾರು? ಅವ್ರ ಮೇಲೆ, ಅಬ್ರಾಹ್ಮನ ಮೇಲೆ. ಅವನ ಸೇವಕರು. ಅವನಿಗೆ ಮದುವೆ ಆಗ್ಬೇಕು, ಅವನಿಗೆ ಹೆಂಡತಿಯ ಕರ್ಕೊಂಡ್ ಬರ್ಬೇಕು ಇತ್ತೋ ನನಗೆ ಗೊತ್ತಿಲ್ಲ. ಇವರೆಲ್ಲರೂ ಹುರಿದುಂಬಿಸಿ ಏನ್ ಮಾಡಿದ್ರು? ಅಭಿಮೇಲಕನಿಗೆ ಒಂದು ಸೌಂದರ್ಯವತಿಯಾದ ಹುಡುಗಿ ಈ ಪರದೇಶದಿಂದ ಬಂದಿದ್ದಾಳೆ, ಅವಳನ್ನ ಹೆಂಡತಿಯಾಗಿ ಮಾಡ್ಕೊ ಅಂತ ಅನ್ಕೊಂಡು ಹೇಳ್ತಾರೆ. ಈ ರೀತಿಯಲ್ಲಿ ಸೇವಕರು ಅಥವಾ ಯಾರೋ ಸಪೋರ್ಟ್ ಮಾಡುವವರ ಒಂದು ಆಲೋಚನೆ ತಗೊಂಡು ಮದುವೆ ಆದವರು ಎಷ್ಟು ಜನ ಇದ್ದೀರಿ?
ನಾನು ಎಷ್ಟೋ ಜನ ನೋಡಿದ್ದೀನಿ. ಅವನು ಇಷ್ಟಪಟ್ಟಿಲ್ಲ, ಆ ಹುಡುಗಿಗೆ ಅವನಿಗೆ ಗೊತ್ತಿಲ್ಲ, ಅವನ ವಿಚಾರಿಸಿಲ್ಲ, ಮಾತಾಡಿಲ್ಲ, ವಿಷಯ ತಿಳ್ಕೊಂಡಿಲ್ಲ, ಏನು ಗೊತ್ತಿಲ್ಲ. ಜೊತೆ ಇದ್ದವರು ಫ್ರೆಂಡ್ಸು ಅವ್ರ ಹಂಗೆ ಹಿಂಗೆ ಅಂತ ಅನ್ಕೊಂಡು ಪ್ರೀತಿ ಮಾಡೋದು ಅನ್ಕೊಂಡು ಹೇಳಿದಾಗ ಇವನು ಪ್ರೀತಿ ಮಾಡಿ ಅವಳ ಜೊತೆ ರಿಲೇಶನ್ಶಿಪ್ ಬೆಳೆಸಿ ನರಕ ಅನುಭವಿಸಿದಂತ ಫ್ರೆಂಡ್ಸ್ ಅನ್ನ ನಾನು ನೋಡಿ. ಅದಕ್ಕೋಸ್ಕರ ನಿನ್ನ ನಿರ್ಧಾರ ಇದೆಯಲ್ಲ ಅದು ನಿನ್ನದಾಗಿರ್ಲಿ. ಈ ತರ ವಿಷಯಗಳಲ್ಲಿ ಪರ್ಸನಲ್ ಡಿಸಿಷನ್ಸ್ ಇದೆಯಲ್ಲ ಅದು ನಿನ್ನ ನಾಳೆ ದಿವಸ ನೀನು ಹೇಳಬಾರ್ದು. ನನಗೆ ಅವನ ಆಲೋಚನೆ ಕೊಟ್ಟ ಅದ್ರ ನಿಮಿತ್ತವಾಗಿ ನಾನು ಹಿಂಗಾದೆ ಅಂತ. ನನ್ನ ಜೀವಿತದಲ್ಲಿ ನಾನು ಚಿಕ್ಕದಿಂದ ಇದುವರೆಗೂ ಕೂಡ ಯಾವ ಡಿಸಿಷನ್ ಕೂಡ ದೇವರ ಕೃಪೆಯೇ ಇರುತ್ತೆ. ಯಾವ ಡಿಸಿಷನ್ ಕೂಡ ನಾನು ಯಾರ ಮೇಲೆ ಹೊರಿಸಿಲ್ಲ, ಒಂಟಿಯಾಗಿನೇ ನಡೆದಿದ್ದೀನಿ ಇದುವರೆಗೂ. ಯಾವ ವಿಚಾರದಲ್ಲೂ ಕೂಡ ಯಾರಿಗೂ ಕೂಡ ನಾನು ದೂರನ್ನು ಹೇಳಿಲ್ಲ. ಇವ್ರು ನನಗೆ ಈ ರೀತಿಯಲ್ಲಿ ಹೇಳ್ಕೊಟ್ರು, ಅದಕ್ಕೆ ನಾನು ಹಿಂಗಾದೆ. ಅದರ ಆ ವಿಚಾರ ನನ್ನ ಮುಂದೆ ಬಂದಾಗ ದೇವರು ಬರೋದಕ್ಕಿಂತ ಮುಂಚೆ ಹೇಗೋ ಗೊತ್ತಿಲ್ಲ, ಅದು ಹೇಗೆ ನಮ್ಗೆ ಆಲೋಚನೆ ಆಯ್ತಾ ಗೊತ್ತಿಲ್ಲ. ಅದ್ರ ದೇವರ ಸನ್ನಿಧಾನದಲ್ಲಿ ಬಂದ ನಂತರ ನಾವು ಯಾರ ಮುಂದೆ ಇಡಬೇಕು ಎಲ್ಲ ಆಲೋಚನೆಗಳನ್ನ ಕರ್ತನ ಮುಂದೆ ನಾವು ಇಡುವವರಾಗಿರಬೇಕು. ಅದಕ್ಕೊಂದು ಸಮಯವನ್ನ ಕರ್ತನಿಗೆ ನಾವು ಕೊಡಬೇಕಾಗಿದೆ. ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ನೋಡೋದ್ರಿಂದ ಈಗ ಆಸ್ಥಾನಕ್ಕೆ ಏನ್ ಮಾಡಿದ, ಸಾರಳನ್ನ ಕರೆದು ನನ್ನ ಹೆಂಡತಿ ಆಗೋದಕ್ಕೆ ಅಭಿಮೇಲಕನು ಡಿಸೈಡ್ ಮಾಡ್ತಾನೆ. ಆವಾಗ ದೇವರು ಅವನ ಜೊತೆ ಕನಸಿನಲ್ಲಿ ಮಾತಾಡ್ತಾನೆ. ಹಲ್ಲೆಲೂಯಾ. ಇದೇ ಪ್ರಾಮುಖ್ಯವುಳ್ಳ ವಿಚಾರ ಆಗಿದೆ. ಇವನು ಯಾರು ದೇವ ಮಗನಲ್ಲ, ಇವನು ಯಾವ ಪ್ರವಾದಿಯೂ ಅಲ್ಲ, ಇವನು ಯಾವ ಒಂದು ದೇವರ ಸನ್ನಿಧಾನ ಹುಟ್ಟಿದವನ ಸಮೂಹದ ರೀತಿಯಲ್ಲಿ ಹುಟ್ಟಿದ ನ್ಯಾಯ ಸ್ಥಾಪಕನಲ್ಲ, ಇವನು ಯಾರೇ ಸೇವಕನಲ್ಲ, ಅಪೋಸ್ತಲನಲ್ಲ. ಇವನೊಬ್ಬ ಅನ್ಯ ಜನ ಆಗಿರುವಂತ ವ್ಯಕ್ತಿ. ಆ ರಾತ್ರಿ ಅಭಿಮೇಲೆಕನನ್ನ ದೇವರು ತಡೀತಾರೆ. ಅವನು ಕೂಡಲಿಲ್ಲವಾದ್ದರಿಂದ ದೇವರವನ ಜೊತೆ ಮಾತಾಡಿ ನೀನು ಈ ಒಂದು ಕೃತ್ಯವನ್ನ ಮಾಡಿದ್ರೆ ನಿನ್ನ ಕುಟುಂಬದಲ್ಲಿ ಅನೇಕ ದುರ್ಘಟನೆಗಳು ನಡೆಯುತ್ತವೆ ಅಂತ ಅನ್ಕೊಂಡು ಹೇಳಿ 4ನೇ ವಚನದಲ್ಲಿ ಅಭಿಮೇಲೆಕನು ದೇವರ ಜೊತೆ ಮಾತಾಡ್ತಾನೆ. ನೋಡ್ರಿ 4ನೇ ವಚನ. ಅಭಿಮೇಲೆಕನು ಆಕೆಯನ್ನ ಕೂಡಲಿಲ್ಲವಾದ್ದರಿಂದ ಅವನು, ಸ್ವಾಮಿ ಈಗ ದೇವರ ಜೊತೆ ಅಭಿಮೇಲೆಕನು ಮಾತಾಡಿ ನಿರಪರಾಧಿಯ ಜನವನ್ನು ನಾಶ ಮಾಡುವಿಯ. ಹೆಂಗ್ ಮಾತಾಡ್ತಿದ್ದಾರೆ ಹೇಳ್ರಿ? ಸೇಮ್ ಅಬ್ರಾಮ ದೇವರ ಜೊತೆ ಮಾತಾಡ್ತಿದ್ದಾನೆ. ಏನೋ ನಮ್ಗೆ ಪರಿಚಯ ಇದೆ, ಯಾರೋ ದೇವರು ಅಂತ ಅನ್ಕೊಂಡು, ಆದ್ರೆ ಅವನಲ್ಲಿರೋ ಭಕ್ತಿಯನ್ನ ಗಮನಿಸಿರ್ತೀವಿ. ಹಲ್ಲೆಲೂಯಾ. ಇವತ್ತಿನ ದಿವಸ ಇದೇ ಭಕ್ತಿ ನಮ್ಮಲ್ಲಿ ಇದೆಯಾ ದೇವರ ಪ್ರತಿಯ? ಅನ್ಯ ಜನರಲ್ಲಿರುವಂತಹ ದೇವರಲ್ಲಿರುವಂತಹ ಭಕ್ತಿ ನಮ್ಮಲ್ಲಿಲ್ಲ. ನಾವು ಬಹಳ ಸುಲಭವಾಗಿ ಕರ್ತನನ್ನು ತೆಗೆದುಕೊಂಡಿದ್ದೇವೆ. ಇವತ್ತಿನ ದಿವಸ ಕರ್ತನ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಭಯ ಭಕ್ತಿ ಉಂಟಾಗುವುದಾಗಲಿ. ಹಲ್ಲೆಲೂಯಾ. ನೀವು ಭಯ ಭಕ್ತಿ ಉಳ್ಳವರಾಗಿ ನಡೆಯುವವರಾಗಿರಿ. ನೀವು ಮಾಡುವ ಕಾರ್ಯಗಳು, ಮಾತುಗಳು, ಆಲೋಚನೆಗಳು ಎಲ್ಲವೂ ಕೂಡ ಭಯ ಭಕ್ತಿಯಿಂದ ಕೂಡಿರಲಿ. ಕರ್ತನು ಇದಕ್ಕೆ ಒಪ್ಪಿಗೆ ಕೊಡ್ತಾನೋ ಇಲ್ಲೋ ಅಂತ ಒಂದು ಭಯ ಭಕ್ತಿ ನಮ್ಮಲ್ಲಿ ಇರಬೇಕು. ಆ ಮನುಷ್ಯನು ಈಕೆ ತನಗೆ ತಂಗಿ ಆಗಬೇಕೆಂದು ತಾನೇ ಹೇಳಲಿಲ್ಲವೇ? ದೇವರು ಈ ರೀತಿ ಏನಂತ ಹೇಳ್ತಾ ಇದ್ದಾನೆ? ಅವನು ತಂಗಿ ಆಗ್ಬೇಕಂತ ಹೇಳಿಲ್ವಾ? ಈಕೆಯು ಅವನು ತನಗೆ ಅಣ್ಣನಾಗಬೇಕೆಂದು ಹೇಳಿದಳು. ಅವನು ಅಣ್ಣನಾಗಬೇಕೆಂದು ಹೇಳಿದಳು. ಈಕೆಯು ನಾನು ಯಥಾರ್ಥ ಮನಸ್ಸಿನಿಂದಲೂ ಶುದ್ಧ ಹಸ್ತದಿಂದಲೂ ಇದನ್ನು ಮಾಡಿದೆನು ಎಂದನು. ಹಲ್ಲೆಲೂಯಾ. ಅವನ ವಾದ ಏನು? ನನಗೇನು ಗೊತ್ತಿಲ್ಲ, ವಿಷಯ ಹಿಂದೆ ನಡೆದಿರೋದು ನನಗೆ ಗೊತ್ತಿಲ್ಲ. ಅವಳ ಹತ್ರ ಕೇಳಿದೆ, ಅವಳು ಹೇಳಿದ್ಲು ಇವನ ಅಣ್ಣ ಅಂತ ಅನ್ಕೊಂಡು ಹೇಳಿದ್ಲು. ಇವನ ಹತ್ರ ಕೇಳಿದೆ, ಅಬ್ರಹಾಮನ ಹತ್ರ ಕೇಳಿದೆ, ಇವನೇ ಹೇಳ್ದ ಅವಳ ತಂಗಿ ಅಂತ ಹೇಳಿದ. ಸೊ ತಂಗಿಗೆ ಅಣ್ಣ ಮದುವೆ ಮಾಡ್ಲಿ ಅಂತ ಅನ್ಕೊಂಡು ನಾನು ಹುಡುಗನ ಹಾಕಿ ಹೊರಗಡೆಗೆ ಹೋದೆ. ತಂಗಿಗೆ ಅಣ್ಣ ಈ ಗೆರಾರಪ್ಪ ರಾಜ್ಯದಲ್ಲಿ ಅವನಿಗೊಂದು ಮದುವೆ ಮಾಡ್ಲಿ, ಅದ್ದೂರಿ ಮದುವೆ ನಾನೇ ಖರ್ಚು ಮಾಡಿ ನಾನೇ ಆಗ್ತೀನಿ ಅಂತ ಅನ್ಕೊಂಡು ಅವಳನ್ನ ಅರಮನೆಗೆ ನಾನು ಕರ್ಕೊಂಡು ಮದುವೆ ಆಗೋಣ ಅಂತ ಅನ್ಕೊಂಡು ಆಲೋಚನೆ ಮಾಡಿದ್ರೆ ಈಗ ಕತೆ ಬೇರಾಗಿ ನನಗೇನು ಗೊತ್ತಿಲ್ಲ. ಏನ್ ಹೇಳ್ತಾನೆ? ಯಥಾರ್ಥ ಮನಸ್ಸಿನಿಂದಲೂ ನಾನು ಶುದ್ಧ ಹಸ್ತದಿಂದಲೂ ನಾನು ಮಾಡಿದೆ. ನನಗೇನು ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೆದಿದ್ದೇನು ಗೊತ್ತಿಲ್ಲ. ಮುಂದೆ ನೋಡುವಾಗ ಅದಕ್ಕೆ ದೇವರು, ನೀನು ಇದನ್ನು ಯಥಾರ್ಥ ಮನಸ್ಸಿನಿಂದ ಮಾಡಿದೆ ಎಂಬುದನ್ನು ನಾನು ಬಲ್ಲೆ. ದೇವರೇನ್ ಹೇಳ್ತಿದ್ದಾರೆ? ನೀನೇನ್ ಬಾಯಲ್ಲಿ ನುಡ್ದಲ್ಲ, ಯಥಾರ್ಥ ಮನಸ್ಸಿನಿಂದ ಶುದ್ಧಾಸ್ತದಿಂದ. ಹೌದು, ನೀನು ಮಾಡಿದ್ದು ಯಥಾರ್ಥ ಮನಸ್ಸಿನಿಂದ ಮಾಡಿದ್ದನ್ನು ನಾನು ಬಲ್ಲೆ. ಹಲ್ಲೆಲೂಯಾ. ಈ ಯಥಾರ್ಥ ಮನಸ್ಸು ಶುದ್ಧ ಹಸ್ತ ಅಂದ್ರೆ ಏನು? ನಾವು ಇಂಗ್ಲಿಷ್ ಅಲ್ಲಿ ನೋಡುವಾಗ ಆದಿಕಾಂಡ 20ನೇ ಅಧ್ಯಾಯ 4ರಿಂದ 5 ವಚನಗಳ ನೋಡುವಾಗ, ಬಟ್ ಅಬಿಮೆಲೆಕ್ had not come near her and he said, Lord, will you destroy righteous people
Did he not say to me, she is my sister? And she herself said, he is my brother. I have done this in the integrity of my heart and the innocence of my hands. Hallelujah. ಇಂಟೆಗ್ರಿಟಿ ಮತ್ತು ಇನ್ನೋಸೆನ್ಸ್ ಅಂದ್ರೆ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದಾದ್ರೆ, ನಾನು ಮುಗ್ಧನಾಗಿ ಕೆಲಸ ಮಾಡಿದೆ. ಬೇರೆ ಮುಗ್ಧರ ನಾವಾಗಿರೋದಾದ್ರೆ ಕರ್ತನು ನಮ್ಮನ್ನ ಪಾಪ ಮಾಡುವುದನ್ನ ತಪ್ಪಿಸುತ್ತಾನೆ. ಹಲ್ಲೆಲೂಯಾ. ಒಂದು ವೇಳೆ ಇನ್ನೋಸೆಂಟ್ ಆಗಿ ನಾವಿರೋದಾದ್ರೆ ಕರ್ತನು ಪಾಪ ಮಾಡುವುದನ್ನ ನಮ್ಮಿಂದ ತಪ್ಪಿಸುತ್ತಾನೆ. ಹಲ್ಲೆಲೂಯಾ. ನಾವು ಹೆಚ್ಚಾದ ಆಲೋಚನೆಗಳನ್ನ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಬೇರೆ ಆಲೋಚನೆ ತೆಗೆದುಕೊಂಡು ಮುಂದೆ ಹೋಗುವುದಾದ್ರೆ ಕರ್ತನು ನಿಮ್ಮ ಪಕ್ಷದಲ್ಲಿ ಇದ್ದು ಅದನ್ನು ಪಾಪದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ನೀನು ಇನ್ನೋಸೆಂಟ್ ಆಗಿರುವುದಾದ್ರೆ ಕರ್ತನು ನಿನ್ನನ್ನು ಕಾಪಾಡುವಾತನಾಗಿದ್ದಾನೆ. ನಿನ್ನನ್ನ ತಪ್ಪಿನಿಂದ, ಅಪರಾಧದಿಂದ ಯಾವುದೇ ಆಗದಂತೆ, ನಾಶನವಾಗದಂತೆ, ನಿನಗೆ ತೊಂದರೆ ಆಗದಂತೆ ಕರ್ತನು ಕಾಪಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಇಂಟೆಗ್ರಿಟಿ ಅನ್ನುವಂತ ಪದದ ಅರ್ಥ ನೋಡುವ ಪ್ರಾಮಾಣಿಕತೆಯನ್ನು ನೋಡ್ತೇವೆ, ಸತ್ಯ ಧರ್ಮಕ್ಕೆ ನಿಲ್ಲುವವರು. ಇನ್ನೊಂದು ನೋಡ್ತೇವೆ, ನಿಯತ್ತು ನೋಡ್ತೇವೆ. ಇಲ್ಲಿ ನಿಯತ್ತು ಅನ್ನೋದು ವರ್ಡ್ ಉಪಯೋಗ ಜಾಸ್ತಿ ಆಗಲ್ಲ, ಆದ್ರೆ ಮಂಗಳೂರಲ್ಲಿ ತುಂಬಾ ಉಪಯೋಗ. ನಿಯತ್ತಿಜ್ಜಿ ಅನ್ನೋದು ಅವನಿಗೆ ನಿಯತ್ತಿಲ್ಲ, ಅವನಿಗೆ ಪ್ರಾಮಾಣಿಕತೆ ಇಲ್ಲ. ನಮಗೆ ಯಾವುದೇ ಕೆಲಸ ಮಾಡಿದ್ರು ನಿಯತ್ತು, ನಾವು ಯಥಾರ್ಥತ್ವದಿಂದ ಮಾಡುವುದಾದ್ರೆ ಕರ್ತನು ನಮ್ಮ ಪಕ್ಷದಲ್ಲಿ ಇರ್ತಾನೆ. ಇವತ್ತಿನ ದಿವಸ ಪಾಪದಿಂದ ತಪ್ಪಿಸಿಕೊಳ್ಳಲು ನೀನು ಯಥಾರ್ಥ ಮನಸ್ಸುಳ್ಳವನಾಗಿರಬೇಕು. ಯಥಾರ್ಥತೆಯಿಂದ ನಡೆಯಬೇಕು, ಯಥಾರ್ಥತೆಯಿಂದ ಜೀವಿಸಬೇಕು. ಯಥಾರ್ಥತೆಯಿಂದ ಜೀವಿಸಿದ್ರೆ ಮಾತ್ರವೇ ಕರ್ತನು ನಿನ್ನನ್ನು ಕಾಪಾಡುವ. ಯಾವ ರೀತಿಯಲ್ಲಿ ಅಬಿಮೆಲೇಕನನ್ನ, ಅನ್ಯ ಜನರಾಗಿರುವಂತಹ ಅಬಿಮೆಲೇಕನನ್ನ ಕಾಪಾಡಿದ ದೇವರು ಇವತ್ತಿನ ದಿವಸ ನಿನ್ನ ಹೆಸರಿಡಿದು ಕರೆದು ನೀನು ಪಾಪ ಮಾಡುವುದನ್ನ ತಪ್ಪಿಸಿ ಕಾಪಾಡುವಾತನಾಗಿ. ಪಾಪ ಮಾಡೋದು ತಪ್ಪಿಸೋದು ನಮಗೆ ಬಹಳ ಕ್ಷುಲ್ಲಕ ಅನಿಸ್ಬೋದು. ಯಾವುದೇ ವಿಚಾರ ಗೊತ್ತಿಲ್ಲ, ಏನ್ ನಡೆದಿದೆ ಅಂತ ಗೊತ್ತಿಲ್ಲ, ಯಾರಿಗೋ ಒಬ್ಬ ವ್ಯಕ್ತಿಗೆ ವೈರತ್ವ ಉಂಟಾಗುತ್ತೆ. ವೈರತ್ವ ಉಂಟಾಗಿ ಇವನಿಗೆ ಸಿಟ್ಟು ಬರುತ್ತೆ. ಈಗ ಆ ವ್ಯಕ್ತಿ ತನ್ನ ಶತ್ರು ಅಂತ ಅನ್ಕೊಂಡು ಈ ವ್ಯಕ್ತಿ ಅಂದುಕೊಳ್ತಾನೆ. ತೆಗೆದುಕೊಂಡು ಹೋಗಿ ಅವನೆಲ್ಲಾ ವಿಚಾರಗಳನ್ನ ತೆಗೆದು ಬಿಡುವುದಕ್ಕೆ ನಿರ್ಧಾರ ಮಾಡಿರ್ತಾನೆ. ನಿರ್ಧಾರ ಮಾಡಿ ಇನ್ನೇನು ಕೊಲೆ ನಡೆಯಬೇಕು, ಇನ್ನೇನು ಅವನು ಸಾಯಬೇಕು. ಸಾಯುವಷ್ಟರಲ್ಲಿ ಅವನಿಗೆ ಒಂದು ವಿಷಯ ತಿಳಿಸುತ್ತೆ, ಅವನೇನು ತಪ್ಪಿಲ್ಲ ಅನ್ನೋದು. ಇವನೇನ್ ಮಾಡ್ತಾನೆ, ಈ ಪ್ರಭಾವಿಯಾಗಿರೋ ವ್ಯಕ್ತಿ ಅವನನ್ನ ವೈರತ್ವವನ್ನು ಬಿಟ್ಟು ಬಿಡುತ್ತಾನೆ. ಆ ಇನ್ನೋಸೆಂಟ್ ಪ್ರಾಣ ಉಳಿತ, ಇನ್ನೋಸೆಂಟ್ ಆಗಿ ಪ್ರಾಣ ಉಳಿತ. ಆ ಒಂದು ವಿಚಾರವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಪಾಪದಿಂದ ನಮ್ಮನ್ನ ತಪ್ಪಿಸಿಕೊಳ್ಳೋದು ಎಷ್ಟು ಪ್ರಾಮುಖ್ಯ ಅಂತ ಗೊತ್ತಾಗುತ್ತೆ. ಇವತ್ತಿನ ದಿವಸ ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರು ಒಂದು ವೇಳೆ ದೇವರು ಈ ರೀತಿ ದರ್ಶನ ಕೊಟ್ಟು ಮಾತಾಡಿದ್ದಿದೆಯಲ್ಲ, ಎಂತೆಂತ ದುರ್ಘಟನೆಗಳು ನಮ್ಮಿಂದ ತಪ್ಪಿ ಹೋಗ್ತಾ ಇದ್ರು, ಎಂತೆಂತ ಒಂದು ಪರಿಸ್ಥಿತಿಗಳಿಗೆ ನಾವು ಹಾದು ಹೋಗ್ತಾ ಇರಲಿಲ್ಲ. ಹಾಗಾದ್ರೆ ಅಬಿಮೆಲೇಕನಿಗೆ ನಡೆಸಿದಂತ ದೇವರು ಇವತ್ತಿನ ದಿವಸ ನಮ್ಮನ್ನು ಯಾಕೆ ನಡೆಸ್ತಿಲ್ಲ ಅಂತಂದ್ರೆ, ನಮಗೆ ಒಂದು ಕೊರತೆ ಇದೆ. ನಮ್ಮಲ್ಲಿ ಪ್ರಾಮಾಣಿಕತೆ ಇಲ್ಲ, ಯಥಾರ್ಥತ್ವ ಇಲ್ಲ, ಶುದ್ಧ ಹಸ್ತ ಇಲ್ಲ. ಇವತ್ತಿನ ದಿವಸ ಈ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಶುದ್ಧ ಹಸ್ತವುಳ್ಳವರಾಗಿ, ಯಥಾರ್ಥವುಳ್ಳವರಾಗಿ ಜೀವನ ಮಾಡುವುದಕ್ಕೆ ನಿರ್ಧಾರ ಮಾಡುವುದಾದ್ರೆ ನಷ್ಟ ಆಗಲಿ, ಯಾವುದೇ ಲಾಸ್ ಆಗಲಿ, ನೀನು ಯಥಾರ್ಥವಾಗಿ ಜೀವಿಸಿದರೆ ನೀನು ಇದ್ದಂತಹ ಸ್ಥಳದಲ್ಲಿ ಕರ್ತನು ನಿನ್ನನ್ನು ಮೇಲಕ್ಕೆತ್ತುವಾತನಾಗಲಿ. ಹಲ್ಲೆಲೂಯಾ. ಒಂದು ಹೇಳ್ತಾರೆ ಪ್ರಿಯರೇ, ನಿಮಗೆ ಆಶೀರ್ವಾದ ಮಾಡೋರು ಯಾರಿದ್ದಾರೆ? ಯಾರು? ದೇವರೊಂದು ಗೊತ್ತಿದೆಯಾ? ಆದ್ರೆ ಪರಿಸ್ಥಿತಿ ಸಂದರ್ಭ ಬರುವಾಗ ಮನುಷ್ಯನನ್ನು ಯಾಕೆ ನೋಡ್ತೀರಾ? ಪರಿಸ್ಥಿತಿ ಸಂದರ್ಭ ಕೊಡುವಾಗ ಮನುಷ್ಯನನ್ನ ಯಾಕೆ ಕೊಡ್ತೀರಾ? ಸ್ಯಾಲ್ರಿ ಕೊಡೋನನ್ನ ಯಾಕೆ ನೋಡ್ತೀರಾ? ಸರ್ಕಾರವನ್ನ ಯಾಕೆ ನೋಡ್ತೀವಿ ನಾವು? ನೋಡಿ, ಸರ್ಕಾರದ ಅಧಿಕಾರಿಗಳ ಮನಸ್ಸನ್ನ ಬದಲಾಯಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಲಾಸ್ಟ್ ಸಾರಿ ನಡೆದಿರುವಂತ ಎಲೆಕ್ಷನ್ ಅದಕ್ಕೆ ಸಾಕ್ಷಿ. ನಾವು ಮೊಣಕಾಲು ಈ ಪ್ರಾರ್ಥನೆ ಮಾಡಿದಾಗ ಕರ್ತನು ನಮ್ಮ ಪ್ರಾರ್ಥನೆ ಕೇಳಿದಾನೆ. ಹಲ್ಲೆಲೂಯಾ. ಅಸಾಧ್ಯವಾದ ಕಾರ್ಯ ಸಂಪೂರ್ಣವಾಗಿ ಆವರಿಸಿಕೊಂಡಂತ ಆ ವಿಚಾರದ ಮಧ್ಯದಲ್ಲಿ ಒಂದು ಬೆಳಕು ಮೂಡಬೇಕು ಅಂತಂದ್ರೆ ಕರ್ತನ ಕೃಪೆ ಆಗಿದೆ, ಕರ್ತನ ಕಾರ್ಯ ಆಗಿದೆ, ಕರ್ತನ ಅಸಾಧಾರಣದ ಕಾರ್ಯವನ್ನ ಮಾಡಿದರೆ ನಾವು ನೋಡಿದ್ದೇವೆ. ಹಲ್ಲೆಲೂಯಾ. ಕರ್ತನ ಒಂದು ರಾಜ್ಯದಲ್ಲಿ ಇದೆಯಲ್ಲ, ಇಲ್ಲಿ ಚಿಕ್ಕದು
ಆದ್ರೆ ಅಲ್ಲಿ ಚಿಕ್ಕದು ದೊಡ್ಡದು. ತನ್ನನ್ನು ತಾನು ತಗ್ಗಿಸಿಕೊಳ್ಳೋನು ಏನಾಗ್ತಾನಂತೆ? ಹೆಚ್ಚಿಸಲ್ಪಡ್ತಾನಂತೆ. ಯಾರು ಹೆಚ್ಚಿಸಲ್ಪಡ್ತಿದ್ದಾನೋ ಅವನೇನಾಗ್ತಂತೆ? ಅದಕ್ಕೆ ದೇವರ ನಿಯಮವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ, ದೇವರ ವಿಚಾರನ ಅರ್ಥ ಮಾಡ್ಬೇಕು. ಇವತ್ತಿನ ದಿವಸ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ ಪ್ರೇರೆ. ನಾವು ಯಥಾರ್ಥ ಮನಸ್ಸು ಅಂದ್ರೆ ಏನು, ಅಥವಾ ಶುದ್ಧ ಹಸ್ತ ಅಂದ್ರೆ ಏನು, ಅಥವಾ ಪ್ರಾಮಾಣಿಕಂದೆ ಅನ್ನೋದನ್ನ ಇವತ್ತಿನ ದಿವಸ ಕಲ್ತಿಲ್ಲ, ಅದನ್ನ ನಾಳೆ ಕಲಿತೇವೆ. ಆದ್ರೆ ಇವತ್ತಿನ ದಿವಸ ನಾವು ಕಲ್ತದ್ದೇನು, ನಿಮ್ಮಲ್ಲಿ ಯಥಾರ್ಥತ್ವ ಇದೆ ಅನ್ನೋದಾದ್ರೆ ಕರ್ತರು ನಿಮ್ಮನ್ನ ಪಾಪ ಮಾಡುವುದನ್ನು ತಪ್ಪಿಸ್ತಾನೆ. ಹಲ್ಲೆಲೂಯಾ. ನಿಮ್ಮ ಮಕ್ಕಳನ್ನ ಪಾಪ ಮಾಡುವುದನ್ನು ತಪ್ಪಿಸ್ತಾನೆ. ಅದೇ ರೀತಿಯಲ್ಲಿ ನಿಮ್ಮ ಗಂಡನನ್ನ ಪಾಪ ಮಾಡುವುದನ್ನು ತಪ್ಪಿಸ್ತಾನೆ. ನಿಮ್ಮ ಹೆಂಡತಿಯನ್ನ ಪಾಪ ಮಾಡುವುದನ್ನು ತಪ್ಪಿಸ್ತಾನೆ. ಈ ಯಾವ ಒಂದು ಕಾರ್ಯ ನಿಮ್ಮ ಸಹೋದರನ ಪಾಪ ಮಾಡುವುದನ್ನು ತಪ್ಪಿಸ್ತಾನೆ. ಇವತ್ತಿನ ದಿವಸ ಕರಗಳ ನೇತೃತ್ವದ ಕರ್ತನ ಸನ್ನಿಧಾನ ಕೇಳಿಕೊಳ್ಳ, ಕರ್ತನೇ ನನಗೆ ಯಥಾರ್ಥತ್ವವನ್ನು ದಯಪಾಲಿಸು, ನಾನು ಯಥಾರ್ಥನಾಗಿ ಜೀವಿಸುವಾಗ ನನಗೆ ಸಹಾಯ ಮಾಡು. ಓ ಯಥಾರ್ಥತ್ವವನ್ನು ನನಗೆ ದಯಪಾಲಿಸು ಸ್ವಾಮಿ. ಹೆಚ್ಚಿನ ಬುದ್ಧಿವಂತಿಕೆ, ಹೆಚ್ಚಿನ ಜ್ಞಾನ, ಹೆಚ್ಚಿನ ವಿಪರೀತವಾದ ಜ್ಞಾನ ನನ್ನ ಜ್ಞಾನ ನನ್ನನ್ನ ಅಭಿವೃದ್ಧಿಗೆ ತರಲಿಲ್ಲ. ಕರ್ತನೇ ನಿನ್ನಲ್ಲಿ ನಾನಿಟ್ಟಿರುವಂತಹ ಭಕ್ತಿ, ನಿನ್ನಲ್ಲಿ ನಾನಿಟ್ಟಿರುವಂತಹ ನಂಬಿಕೆ, ಯಥಾರ್ಥವಾಗಿ ನಾನು ನಿನ್ನ ಸೇವಿಸಲು ನನ್ನನ್ನ ಕರ್ತನೇ ಮೇಲಕ್ಕೆ ತೆಗೆದುಕೊಂಡು ಹೋಗುವಂತದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಿ ಈ ಬೆಳಗಿನ ಜಾವದಲ್ಲಿ ಕರ್ತನೇ ನೀನು ಕಲಿಸಿಕೊಂಡಿರುವಂತ ಈ ಒಂದು ಆತ್ಮಿಕ ದೈವಿಕ ದೈವೋಕ್ತಿ ಕರ್ತನೆ ಅದೆಲ್ಲರೂ ಹೊಂದಿಕೊಳ್ಳುವಾಗ ಸಾಧಿಸ್ತವಲ್ಲ ಚಾಚು ಕರ್ತನೇ ರಾಜ. ನಮ್ಮಲ್ಲಿ ಒಂದು ವೇಳೆ ಯಥಾರ್ಥತ್ವ ಇಲ್ಲದೆ ಬರುವುದಾದ್ರೆ ನಾವು ಯಥಾರ್ಥರಾಗಿ ನಡೆದುಕೊಳ್ಳುವಾಗ ಸಾಧಿಸ್ತವಲ್ಲ ಚಾಚು. ಯಾರು ಯಥಾರ್ಥರಾಗಿರ್ತಾರೋ ಅವರನ್ನ ಕರ್ತನೆ ಕಾಪಾಡುವವನಾಗಿದೆ ಕರ್ತನೆ. ಅದಕ್ಕೋಸ್ಕರವಾಗಿ ನಿನ್ನ ಸಾನ್ನಿಧ್ಯ ಇವತ್ತಿನ ದಿವಸ ನಮ್ಮನ್ನ ಯಥಾರ್ಥರಾಗಿ ಜೀವಿಸುವಾಗ ಸಾಧಿಸ್ತವನ್ನ ಚಾಚು. ನಮ್ಮ ಜೀವನದ ಕರ್ತನೆ ರಾಜ ಹಾದಿಗಳಲ್ಲಿ ಅನೇಕ ಕರ್ತನೆ ಜ್ಞಾನಿಗಳೆಂದು ಬಂದು ನಮ್ಮನ್ನ ಮೋಸ ಮಾಡಿ ಹೋಗಿರಬಹುದು. ಆದ್ರೆ ಇವತ್ತಿನ ದಿವಸ ಕರ್ತನೆ ಆ ಜ್ಞಾನಿಗಳು ಎಷ್ಟೇ ನಮಗೆ ಮೋಸ ಮಾಡಿದರೂ ಕೂಡ ಕರ್ತನೆ ನಾವು ನಿನ್ನ ಮುಂದೆ ಯಥಾರ್ಥವಾಗಿ ನಡೆದರಿಂದ ನಮ್ಮನ್ನ ನೀನು ಮೇಲಕ್ಕೆ ತರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಯಾಕಂದ್ರೆ ಯಾವೇಚನನ್ನ ಆತನ ತಾಯಿ ವೇದನೆ ಎಂದು ಕರೆದರೂ ಕೂಡ ಕರ್ತನೆ ಆತನು ಪ್ರಾರ್ಥನೆ ಮಾಡ್ತಾರೆ, ಕರ್ತನೆ ನನ್ನ ಪ್ರಾಂತ್ಯವನ್ನು ವಿಸ್ತಾರಗೊಳಿಸು, ಕರ್ತನೆ ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಲು ಕೇಳಿದ ರೀತಿಯಲ್ಲಿ ಆತನ ಪ್ರಾರ್ಥನೆಯನ್ನು ಕೇಳಿ ಉತ್ತರಿಸಿದ ದೇವರು ನೀನಾಗಿದೆಯಲ್ಲ. ಇವತ್ತಿನ ದಿವಸ ನಾವು ವಿಜ್ಞಾಪನೆ ಮಾಡ್ತಾ ಇದ್ದೇವೆ, ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ಪ್ರಾಂತ್ಯವನ್ನು ವಿಸ್ತಾರಗೊಳಿಸು ಸ್ವಾಮಿ. ನಮ್ಮನ್ನ ಕರ್ತನೆ ವಿಶೇಷವಾಗಿ ಆಶೀರ್ವಾದ ಮಾಡು ಕರ್ತನೆ. ನಮ್ಮ ಎಲ್ಲ ಮುಂದೆ ಬರುವಂತ ಪಾಪ ಮಾಡುವಂತ ಸಂದರ್ಭಗಳಿಂದ ನಮ್ಮನ್ನ ಕಾಪಾಡುವೆ. ನಮ್ಮ ವಿರುದ್ಧವಾಗಿ ಸೈತಾನನ ತಂತ್ರಗಳು ಏನಿದೆ ಕರ್ತನೆ, ಬಲಹೀನತೆ ಕರ್ತನೆ ರಾಜ ಮುಖಾಂತರವಾಗಿ ಸೈತಾನನ ಕಾರ್ಯ ಮಾಡ್ತಿರ್ಬೋದು. ಆ ಎಲ್ಲಾ ಕಾರ್ಯಗಳನ್ನ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬಂಧಿಸಿ ಮುರಿದಾಗ್ತಾ ಬಿಡುಗಡೆ ಉಂಟು ಮಾಡಿ ತಾನೇ ನಡೆಸಿ ಕರ್ತನಾದ ಯೇಸು ಸ್ವಾಮಿ ಸಲ್ಲ ಪ್ರಾರ್ಥನೆ ಹೊಂದಿಕೊಂಡು ಜೀವವುಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ.